ನಾವು ಸಹ ಕೇದಾರನಾಥ ದೇವಾಲಯಕ್ಕೆ ಹೋಗಿ ದರ್ಶನ ಪಡೆದು ಕೇದಾರನಾಥ ಜ್ಯೋತಿರ್ಲಿಂಗವನ್ನು ಸ್ಪರ್ಶಿಸಿ ಈ ಶಾಲ್ ತಂದಿರೋದು. ಸುಮಾರು ಹರಿದ್ವಾರದಿಂದ 250 ಕಿಲೋಮೀಟರ್ ದೂರದಲ್ಲಿರುವಂಥ ಹಿಮಗಿರಿಗಳ ನಡುವೆ ಇರುವಂಥ ಮಹಾನ್ ಪುಣ್ಯಕ್ಷೇತ್ರ, ನಮ್ಮ ಮಹಾದೇವ ನೆಲೆಸಿರುವಂಥ ದಿವ್ಯ ಕ್ಷೇತ್ರ, ಅದುವೇ ಕೇದಾರನಾಥ ದೇವಾಲಯ. ಕೇದಾರನಾಥ ದೇವಾಲಯದ ಬಗ್ಗೆ ಪೌರಾಣಿಕ ಹಿನ್ನೆಲೆಯನ್ನು ಇಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಕೊಂದ ಪಾಂಡವರು ತಮ್ಮ ತಮ್ಮ ಪಾಪ ಪರಿಹಾರಕ್ಕಾಗಿ ಶಿವನ ಆಶೀರ್ವಾದ ಪಡೆಯಲು ವಾರಣಾಸಿ ಕ್ಷೇತ್ರಕ್ಕೆ ಬರುತ್ತಾರೆ. ವಾರಣಾಸಿ ಕ್ಷೇತ್ರಕ್ಕೆ ಬಂದ ಪಾಂಡವರನ್ನು ಪರೀಕ್ಷಿಸಲು ಶಿವನು ಅಲ್ಲಿಂದ ಗುಪ್ತಕಾಶಿಗೆ ನಂತರ ಕೇದಾರಕ್ಕೆ ಬರುತ್ತಾನೆ. ಅದನ್ನು ತಿಳಿದ ಪಾಂಡವರು ಸಹ ಕೇದಾರಕ್ಕೆ ಬರುತ್ತಾರೆ. ಶಿವನು ಅವರಿಗೆ ಕಾಣದಂತೆ ಎತ್ತಿನ ರೂಪ ತಾಳಿ ಅಲ್ಲಿರುವ ಜಾನುವಾರುಗಳ ಮಧ್ಯೆ ಮೇಯುತ್ತಾ ಇರುತ್ತಾನೆ. ಇದನ್ನು ಅರಿತ ಭೀಮನು ಶಿವನ ದರ್ಶನ ಪಡೆದೇ ತೀರುವ ಛಲದಿಂದ ಭೀಮನು ಅಲ್ಲಿರುವ 2 ಪರ್ವತಗಳ ಮೇಲೆ ಒಂದೊಂದು ಕಾಲನಿಟ್ಟು ಜಾನುವಾರುಗಳು ಹೋಗುವ ದಾರಿಯಲ್ಲಿ ನಿಂತು ಬಿಡುತ್ತಾನೆ. ಆಗ ಸಾಮಾನ್ಯವಾದ ಎಲ್ಲ ಜಾನುವಾರುಗಳು ಭೀಮನ ಕಾಲ ಕೆಳಗಿನಿಂದ ನುಸುಳಿ ಹೋಗುತ್ತವೆ. ಆದರೆ ಒಂದು ಎತ್ತು ಮಾತ್ರ ಹೋಗದೆ ಹಾಗೆ ನಿಂತು ಬಿಡುತ್ತದೆ. ಭೀಮನಿಗೆ ಖಚಿತವಾಗಿ ಈತನೇ ನಮ್ಮ ಶಿವನೆಂದು ಆ ಎತ್ತನ್ನು ಹಿಡಿಯುತ್ತಾನೆ. ಆ ಎತ್ತು ತಪ್ಪಿಸಿಕೊಳ್ಳುತ್ತಾ ನೆಲದೊಳಗೆ ಇಳಿದು ಬಿಡುತ್ತದೆ. ಆಗ ಭೀಮನ ಕೈಗೆ ಎತ್ತಿನ ಡುಬ್ಬ ಮಾತ್ರ ಸಿಗುತ್ತದೆ, ಅಂದರೆ ಎತ್ತಿನ ಭುಜ ಮಾತ್ರ ಸಿಗುತ್ತದೆ. ಆಗ ಅದನ್ನೇ ಹಿಡಿದು ಮೇಲಕ್ಕೆತ್ತುತ್ತಾನೆ. ಕೇದಾರದಲ್ಲಿ ಭುಜ ಮಾತ್ರ ಉಳಿತದೆ ಎತ್ತಿಂದು, ಇನ್ನುಳಿದ ಭಾಗಗಳು ಬೇರೆ ಬೇರೆ ಕಡೆ ಎಲ್ಲ ಕಾಣಿಸಿಕೊಳ್ತವಂತೆ. ನೀವು ಈಗಲೂ ಸಹ ಕೇದಾರನಾಥ ದೇವಾಲಯದಲ್ಲಿ ಶಿವಲಿಂಗ ನೋಡಲು ಸೇಮ್ ಎತ್ತಿನ ಡುಬ್ಬದಂತೆ ಅಥವಾ ಎತ್ತಿನ ಭುಜದಂತೆಯೇ ಇರೋದು. ನೀವು ಸಹ ಯಾವಾಗಲಾದರೂ ಹೋದರೆ ನೋಡಿ ಬನ್ನಿ, ಸೇಮ್ ಎತ್ತಿನ ಭುಜದಂತೆಯೇ ಇರುವುದು. ಎತ್ತಿನ ಇನ್ನುಳಿದ ಭಾಗಗಳಾದ ಶಿರೋಭಾಗ ರುದ್ರನಾಥದಲ್ಲಿ, ಮುಂಡ ಮಧ್ಯಮಹೇಶ್ವರದಲ್ಲಿ, ತೋಳುಗಳು ತುಂಗನಾಥದಲ್ಲಿ, ಇನ್ನುಳಿದ ಭಾಗಗಳು ನೇಪಾಳದ ಪಶುಪತಿನಾಥ ಹಾಗೂ ಕರೇಶ್ವರದಲ್ಲಿ ಕಾಣಿಸಿಕೊಂಡವಂತೆ. ಕೇದಾರನಾಥ ದೇವಾಲಯವನ್ನು ಪಾಂಡವರು ಕಟ್ಟಿಸಿದ್ದಾರೆ ಅಂತ ಪುರಾಣದಲ್ಲಿ ಉಲ್ಲೇಖವಿದೆ. ಕೇದಾರನಾಥ ದೇವಾಲಯವನ್ನು ಪಾಂಡವರು ಕಟ್ಟಿಸಿ ಪೂಜಿಸಿಕೊಂಡು ಬರ್ತಿದ್ರಂತೆ. ಆ ನಂತರ ಶಂಕರಾಚಾರ್ಯರು ಅದನ್ನು ಜೀರ್ಣೋದ್ಧಾರ ಮಾಡಿದರಂತೆ. ಕೇದಾರನಾಥ ಹಿನ್ನೆಲೆ ಗೊತ್ತಿರಲಿ ಅಂತ ಈ ವಿಡಿಯೋ ಮಾಡಿರೋ ಉದ್ದೇಶ